ಹಲೋ ಎವ್ರಿವನ್. ನಾನಿವತ್ತು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಇನ್ಕಮ್ ಟ್ಯಾಕ್ಸಲ್ಲಿ ಆ್ಯಂಡ್ ವೆರಿ ಈಸಿ ಟಾಪಿಕ್ ಆಗಿರೋಂಥ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅನ್ನೋ ಒಂದು ಚಾಪ್ಟರ್ನ ಹೇಳ್ಕೊಡ್ತೀನಿ. ಸೊ ಈ ಒಂದು ಚಾಪ್ಟರು ನಿಮಗೆ ಎಕ್ಸಾಮ್ಗೆ 15 ಮಾರ್ಕ್ಸ್ಗೆ ಮತ್ತು 10 ಮಾರ್ಕ್ಸ್ಗೆ ಕಂಪಲ್ಸರಿ ಕ್ವೆಶನ್ ಆಗಿರುತ್ತೆ. ಸೊ ಈ ಒಂದು ಚಾಪ್ಟರು ತುಂಬಾ ಈಸಿ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಒನ್ ಬೈ ಒನ್ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಪ್ರಾಬ್ಲಮ್ ನೋಡಿ. ಸೊ ಪ್ರಾಬ್ಲಮ್ ಆನ್ ಇನ್ಕಮ್ ಫ್ರಮ್ ಅದರ್ ಸೋರ್ಸು. ಸೊ ನಾನು ನಿಮಗೆ ಸ್ಟಾರ್ಟಿಂಗೇ ಹೇಳ್ದಾಗೆ, ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ನಿಮಗೆ ಪ್ರತಿ ಇಯರು ಅಥವಾ ಪ್ರತಿ ಸೆಮಿಸ್ಟರು ನಿಮಗೆ 10 ಮಾರ್ಕ್ಸ್ ಆ್ಯಂಡ್ 15 ಮಾರ್ಕ್ಸ್ಗೆ ಒಂದು ಕ್ವೆಶನ್ನ ಕೇಳ್ತಾರೆ. ಸೊ ಇದರಲ್ಲಿ ಪ್ರಾಬ್ಲಮ್ ನೋಡೋದಾದರೆ ತುಂಬ ಕಮ್ಮಿ ಅಡ್ಜಸ್ಟ್ಮೆಂಟು ಕೊಟ್ಟಿರ್ತಾರೆ ಮತ್ತು ತುಂಬ ಈಸಿಯಾಗಿರುತ್ತೆ. ನಿಮಗೆ ಯಾವುದೇ ಥರ ವರ್ಕಿಂಗ್ ನೋಟ್ಸು ಏನೂ ಬರೋದಿಲ್ಲ. ಸೊ ನೋಡೋಣ ಫಸ್ಟ್ ಒನ್ ಪ್ರಾಬ್ಲಮ್ ಏನಿದೆ ಅಂತ ಅಂದ್ಬಿಟ್ಟು. ಸೊ ಅದಲ್ಲದೆ ನಿಮಗೆ ಯಾವುದೇ ಥರ ಇದಕ್ಕೆ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅಂತ ಏನೂ ಇರಲ್ಲ. ಸೊ ನಾರ್ಮಲ್ ಆಗಿ ಪ್ರಾಬ್ಲಮ್ಮೇ ತುಂಬಾ ಈಸಿ ಇರುತ್ತೆ. ಸೊ ನಾನು ಹೇಳ್ಕೊಂಡು ಹೋಗ್ತೀನಿ. ಸೊ ನೋಡಿ, ಫಸ್ಟ್ ಒನ್ ಪ್ರಾಬ್ಲಮ್ಮು. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಫರ್ನಿಶ್ಡ್ ಬೈ ದ ಮಿಸ್ಟರ್ ರಾಹುಲ್ ಆ್ಯನ್ ಇಂಡಿವಿಜುವಲ್ ರೆಸಿಡೆಂಟ್ ಕಂಪ್ಯೂಟ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ ಅಂತ ಕೊಟ್ಟಿದ್ದಾರೆ. ಸೊ ಏನು ಅಂತಂದರೆ, ಮಿಸ್ಟರ್ ರಾಹುಲ್ ಅನ್ನೋ ಒಬ್ಬರು ಇಂಡಿವಿಜುವಲ್ ರೆಸಿಡೆಂಟನ್ನ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಫಾರ್ ದ ಅಸೆಸ್ಮೆಂಟ್ ಇಯರ್ ಯಾವುದು ಅಂದರೆ 2025 ಆ್ಯಂಡ್ 26 ಅಂತ ಹಾಕೋಬೇಕು. ಸೊ ಅದಲ್ಲದೆ ನಿಮಗೆ ಕೆಲವೊಂದಿಷ್ಟು ಅಡ್ಜಸ್ಟ್ಮೆಂಟ್ಸ್ನ ಕೊಟ್ಟಿರ್ತಾರೆ. ಸೊ ಫಸ್ಟ್ ಒನ್ ಈಸ್ ಡಿರೆಕ್ಟರ್ ಫೀಸ್ ಅಂತ ಕೊಟ್ಟಿದ್ದಾರೆ. ಸೊ ಡಿರೆಕ್ಟರ್ ಫೀಸ್ ಎಷ್ಟು ಕೊಟ್ಟಿದ್ದಾರೆ? 4000 ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ಒನ್, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಶ್ರೀಲಂಕಾ. ಸೊ ಅವ್ರಿಗೆ ಅಗ್ರಿಕಲ್ಚರ್ ಇನ್ಕಮ್ ಬರ್ತಿದೆಯಂತೆ. ಸೊ ಎಲ್ಲಿಂದ? ಶ್ರೀಲಂಕಾದಿಂದ. ಸೊ ಅಮೌಂಟ್ ಎಷ್ಟು? 15,000 ಅಂದರೆ 15,000 ಅಂತ ಹೇಳಿದ್ದಾರೆ. ಸೊ ಇಂಟ್ರೆಸ್ಟ್ ಆನ್ ಪೋಸ್ಟಲ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಂದರೆ POSP ಯಲ್ಲಿ ಏನು ಮಾಡಿದ್ದಾರೆ, ಕೆಲವೊಂದಿಷ್ಟು ಅಮೌಂಟ್ನ ಸೇವ್ ಮಾಡಿದ್ದಾರೆ. ಸೊ ಅದರಿಂದ ಅವ್ರಿಗೆ ಇಂಟ್ರೆಸ್ಟ್ ಬರ್ತಾ ಇದೆ. ಎಷ್ಟು? 1200 ರುಪೀಸ್ ಅಷ್ಟು ಇಂಟ್ರೆಸ್ಟ್ ಬರ್ತಾ ಇದೆ. ಸೊ ನೆಕ್ಸ್ಟು, ರೆಂಟ್ ಫ್ರಮ್ ಸಬ್ಲೆಟ್ಟಿಂಗ್ ಹೌಸ್ 20,000. ಅಂದರೆ ಸಬ್ಲೆಟ್ಟಿಂಗ್ ಹೌಸ್ ಅಂತ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಏನಪ್ಪ ಸಬ್ಲೆಟ್ಟಿಂಗ್ ಹೌಸ್ ಅಂತ ಅಂದರೆ, ಸೊ ನಾವಿವಾಗ ಯಾರ ಹತ್ರನಾದ್ರೂ ಮನೇನ ಲೀಸಿಗೆ ತೊಗೊಂಡು ಇನ್ನೊಬ್ರಿಗೆ ರೆಂಟ್ ಕೊಡೋದನ್ನು ನಾವು ಸಬ್ಲೆಟ್ಟಿಂಗ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, ನಾನು ಯಾರಾದರೂ ಒಬ್ಬರು ಪರ್ಸನ್ ಹತ್ರ ಹೋಗಿ ಒಂದು 5 ಲ್ಯಾಕ್ಗೆ ಯಾವುದಾದ್ರೂ ಒಂದು ಮನೇನ ಲೀಸ್ ಅಂದರೆ ಬೋಗಿಗೆ ಹಾಕ್ಕೊಂಡು ಆ ಮನೇನ ಇನ್ನೊಬ್ರಿಗೆ ಒಂದು 5,000ಗೋ 6,000ಗೋ ಬಾಡಿಗೆಗೆ ಕೊಡೋದನ್ನು ನಾವೇನಂತ ಕರಿತೀವಿ? ಸಬ್ಲೆಟ್ಟಿಂಗ್ ಅಂತ ಕರಿತೀವಿ. ಸೊ ಆ ಥರ ರೆಂಟ್ ಫ್ರಮ್ ಸಬ್ಲೆಟ್ಟಿಂಗ್ ಹೌಸು ಎಷ್ಟು ಬರ್ತಾ ಇದೆ? 20,000 ಬರ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟು, ರೆಂಟ್ ಪೇಡ್ ಫಾರ್ ಈ ಸಬ್ಲೆಟ್ಟಿಂಗ್ ಹೌಸ್. ಸೊ ಇದಕ್ಕೆ ಎಷ್ಟು ರೆಂಟ್ನ ಪೇ ಮಾಡ್ತಿದ್ದಾರೆ? 12,000 ಪೇ ಮಾಡ್ತಿದ್ದಾರಂತೆ. ಸೊ ನೆಕ್ಸ್ಟು, ವಿನ್ನಿಂಗ್ ಫ್ರಮ್ ಆರ್ಸ್ ರೇಸ್ ಇದೆ. ಸೊ ಎಷ್ಟು ಕೊಟ್ಟಿದ್ದಾರೆ? ವಿನ್ನಿಂಗ್ ಫ್ರಮ್ ಆರ್ಸ್ ರೇಸು 2,000 ಕೊಟ್ಟಿದ್ದಾರೆ. ಸೊ ಇದಿಷ್ಟು ಈ ಒಂದು ಕ್ವೆಶನಲ್ಲಿ ನಿಮಗೆ ಕೊಟ್ಟಿರೋ ಅಂಥ ಎಂಟ್ರೀಸು. ಸೊ ಇದಿಷ್ಟು ಇಟ್ಕೊಂಡು ನಾವು ಹೇಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟು ನಾವೇನು ಮಾಡಬೇಕು ಅಂತ ಅಂದರೆ, ಸೊ ಪರ್ಟಿಕ್ಯುಲರ್ಸು, ಅಮೌಂಟು. ಸೊ ಇದೆರಡು ಕಾಲಮ್ ಹಾಕೊಳ್ಳೋದಕ್ಕಿಂತ ಮುಂಚೆ ಕಾಂಪುಟೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2025 ಆ್ಯಂಡ್ 26 ಅಂತ ಹಾಕೋಬೇಕು. ಸೊ 2025 ಆ್ಯಂಡ್ 26 ಅನ್ನೋದು ಕಂಪಲ್ಸರಿ. ಸೊ ಇದನ್ನು ನೀವು ಹಾಕೊಂಡ್ರೆ ಮಾತ್ರ ನಿಮಗೆ ಇದೇ ಥರ ಸ್ಟೆಪ್ ವೈಸ್ ಸ್ಟೆಪ್ಪು ನಿಮಗೆ ಮಾರ್ಕ್ಸ್ನ ಅಲಾಟ್ ಮಾಡೋದು. ಸೊ ಅದಕ್ಕೆ ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2025 ಆ್ಯಂಡ್ 26 ಅಂತ ಹಾಕೊಳ್ಳಿ. ಸೊ ನೆಕ್ಸ್ಟ್ ಪರ್ಟಿಕ್ಯುಲರು, ಅಮೌಂಟ್ ಅಂತ ಹಾಕೊಳ್ಳಿ. ಸೊ ಫಸ್ಟ್ ಒನ್ ಈಸ್ ಇನ್ನರ್ ಕಾಲಮ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಔಟರ್ ಕಾಲಮ್. ಸೊ ನಾವಿವಾಗ ಆಲ್ರೆಡಿ ಕ್ವೆಶನಲ್ಲಿ ನೋಡಿದ್ದೀವಿ. ಸೊ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ? ಡೈರೆಕ್ಟರ್ ಫೀಸ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಯಾವುದೇ ಥರ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. ಸೊ ಸೇಮ್ ಆ್ಯಸ್ ಇಟ್ ಈಸ್ ಡಿರೆಕ್ಟರ್ ಫೀಸ್ ಹಾಕೊಳ್ಳಿ. 4,000 ಕೊಟ್ಟಿದ್ದಾರೆ. 4,000 ಔಟರ್ ಕಾಲಮ್ಗೆ ಹಾಕೊಳ್ಳೋಣ. ಸೆಕೆಂಡ್ ಒನ್ ಏನು ಹೇಳಿದ್ದಾರೆ? ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಶ್ರೀಲಂಕಾ. ಸೊ ಅಗ್ರಿಕಲ್ಚರ್ ಇನ್ಕಮ್ ಎಲ್ಲಿಂದ ಬರ್ತಾ ಇದೆ? ಶ್ರೀಲಂಕಾಯಿಂದ ಬರ್ತಿದೆ. ಸೊ ಎಷ್ಟು ಅಮೌಂಟ್ ಹೇಳಿದ್ದಾರೆ? 15,000 ಅಂದರೆ 15,000. ಅದನ್ನು ಕೂಡ ಔಟರ್ ಕಾಲಮ್ಗೆ ಹಾಕೊಳ್ಳೋಣ. ಸೊ ನೆಕ್ಸ್ಟ್ ಏನಂತ ಹೇಳ್ತಿದ್ದಾರೆ? ಇಂಟ್ರೆಸ್ಟ್ ಫ್ರಮ್ ದ POSP ಅಂದರೆ ಪೋಸ್ಟಲ್ ಸೇವಿಂಗ್ ಬ್ಯಾಂಕ್ ಅಕೌಂಟಿಂದ ಅವ್ರಿಗೆ ಇಂಟ್ರೆಸ್ಟ್ ಬರ್ತಿದೆಯಂತೆ. ಎಷ್ಟು? 1,200 ರುಪೀಸ್ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಯಾವಾಗಲೂ ತಿಳ್ಕೊಳ್ಳಿ, POSP ಅಂತ ಏನಾದರೂ ಕೊಟ್ಟರೆ ಅಂದರೆ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಂತ ಏನಾದರೂ ಕ್ವೆಶನಲ್ಲಿ ಕೊಟ್ಟರೆ, ಸೊ ನಾವು ಯಾವಾಗಲೂ ಕೂಡ ಎಕ್ಸಮ್ಟೆಡ್ ಅಮೌಂಟ್ನ ಕೊಡಬೇಕು. ಸೊ ಎಕ್ಸಮ್ಟೆಡ್ ಅಮೌಂಟ್ ಎಷ್ಟು ಅಂತಂದರೆ 3,500. ಈ 3,500 ಎಲ್ಲಿರುತ್ತೆ? ಕ್ವೆಶನಲ್ಲಿ ಇರುತ್ತಾ? ಇಲ್ಲ. ಸೊ ಈ 3,500 ಕ್ವೆಶನಲ್ಲಿ ಇರೋದಿಲ್ಲ. ಸೊ ನೀವೇ ಒಂದು ಸೈಡು ಬರೆದು ಇಟ್ಕೋಬೇಕು. ಸೊ ಯಾವಾಗಲೂ ಕೂಡ POSP ಬಂದರೆ ನಾವು ಮೈನಸ್ ಎಕ್ಸಮ್ಟೆಡ್ ಅಮೌಂಟ್ 3,500 ಕೊಡಬೇಕು. ಸೊ ನಮಗೆ ಇಂಟ್ರೆಸ್ಟ್ ಬರ್ತಾ ಇರೋದೆಷ್ಟು? 1,200. ಸೊ ಎಕ್ಸಮ್ಷನ್ ಕೊಡ್ತಿರೋದೆಷ್ಟು? 3,500.
200. ಸೊ ಯಾವಾಗಲೂ ಕೂಡ ಇಂಟ್ರೆಸ್ಟು 3000ಗಿಂತ ಮೇಲಿದ್ರೆ ಮಾತ್ರ ನಾವು ಔಟರ್ ಕಾಲಮ್ಗೆ ಅಮೌಂಟ್ನ ಹಾಕಬೇಕು. ಸೊ ಇಲ್ಲ ಅಂತ ಅಂದರೆ ಏನು, ಔಟರ್ ಕಾಲಮು ನಿಲ್ಲಾಗುತ್ತೆ. ಸೊ ನಮಗೆ ಇಂಟ್ರೆಸ್ಟ್ ಬರ್ತಾ ಇರೋದೆಷ್ಟು, 1200 ಅಷ್ಟೇ. ಸೊ 1200 3500ಗಿಂತ ಕಮ್ಮಿ ಇದೆ. ಸೊ ಅದಕ್ಕೆ 1200ಗೆ ನಿಲ್ ಅಂತ ಹಾಕಿ. ಸೊ ನಿಮಗೆ ಆಲ್ಮೋಸ್ಟ್ ಆಲು ಯಾವಾಗಲೂ ಕೂಡ ಇಂಟ್ರೆಸ್ಟ್ ಫ್ರಮ್ POSPನ 3500ಗಿಂತ ಕಮ್ಮಿನೇ ಕೊಡ್ತಾರೆ. ಸೊ POSP ಬಂದಾಗ ನೀವು ಆಲ್ಮೋಸ್ಟ್ ಆಲು ನಿಲ್ ಅಂತಾನೆ ತೋರಿಸಿ. ಸೊ ನೆಕ್ಸ್ಟ್ ಒನ್ ಏನು, ಸಬ್ಲೆಟ್ಟಿಂಗ್ ಹೌಸ್ ಅಂತ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, 20,000 ಕೊಟ್ಟಿದ್ದಾರೆ. ಸೊ ಸಬ್ಲೆಟ್ಟಿಂಗ್ ಹೌಸ್ ಅಂತ ಅಂದರೆ ಏನು ಅಂತ ಆಲ್ರೆಡಿ ನಿಮಗೆ ಕ್ವೆಶನ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳಿದ್ದೀನಿ. ಜೊತೆಗೆ ಮೈನಸ್ ರೆಂಟ್ ಪೇಡ್ ಕೊಟ್ಟಿದ್ದಾರಾ ನೋಡ್ಕೋಬೇಕು. ಈ ಒಂದು ಕ್ವೆಶನಲ್ಲಿ ಸಬ್ಲೆಟ್ಟಿಂಗ್ ಹೌಸ್ನು ಕೊಟ್ಟಿದ್ದಾರೆ ಆ್ಯಂಡ್ ರೆಂಟ್ ಪೇಡ್ ಕೂಡ ಕೊಟ್ಟಿದ್ದಾರೆ. ಸೊ ಸಬ್ಲೆಟ್ಟಿಂಗ್ ಹೌಸ್ ಎಷ್ಟು, 20,000. ಸೊ ಅದಕ್ಕೆ ರೆಂಟ್ ಎಷ್ಟನ್ನು ಪೇ ಮಾಡ್ತಿದ್ದಾರೆ, 12,000. ಸೊ 20,000ಇಂದ ಮೈನಸ್ ರೆಂಟ್ ಪೇಡನ್ನು ಲೆಸ್ ಮಾಡಿ. ಸೊ 20,000 ಮೈನಸ್ 12,000 ಇಸ್ ಈಕ್ವಲ್ ಟು ನಿಮ್ಗೆ ಎಷ್ಟು ಬರುತ್ತೆ, ಫೈನಲ್ ಆನ್ಸರು 8,000 ಬರುತ್ತೆ. ಸೊ 8,000ನ ನೀವು ಆ್ಯಸ್ ಇಟ್ ಈಸ್ ಔಟರ್ ಕಾಲಮ್ಗೆ ಹಾಕೊಳ್ಳಿ. ಸೊ ನೆಕ್ಸ್ಟ್ ಏನಂತ ಇದೆ, ವಿನ್ನಿಂಗ್ ಫ್ರಮ್ ಅ ಹಾರ್ಸ್ ರೇಸ್, ಅಂದರೆ ಅವರು ಹಾರ್ಸ್ ರೇಸಲ್ಲಿ ವಿನ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಅದ್ರದ್ದು ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ, 2,000 ಕೊಟ್ಟಿದ್ದಾರೆ. ಸೊ ಸೇಮ್ ಆ್ಯಸ್ ಇಟ್ ಈಸ್ 2,000ನ ಹಾಕೊಳ್ಳಿ. ಸೊ ನಿಮಗೆ ಫಸ್ಟ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ದು ಇಷ್ಟೇ ಎಂಟ್ರೀಸು. ಸೊ ಅದಕ್ಕೆ ಇದಿಷ್ಟು ಎಂಟ್ರೀಸ್ ಇಟ್ಕೊಂಡು ನಾವು ಈ ಥರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಸೊ ಇವಾಗ ಒಂದು ಕಡೆಯಿಂದ ಕ್ಯಾಲ್ಕುಲೇಟ್ ಮಾಡ್ಕೊಬನ್ನಿ. ಸೊ ಡಿರೆಕ್ಟರ್ ಫೀಸ್ 4,000 ಪ್ಲಸ್ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಶ್ರೀಲಂಕಾ 15,000. ಸೊ POSP ನಿಲ್ಲಾಗಿದೆ. ಸೊ ದೆನ್ ನಿಮಗೆ ಸಬ್ಲೆಟ್ಟಿಂಗ್ ಹೌಸ್ ಅಮೌಂಟು 8,000 ಬಂದಿದೆ, ಪ್ಲಸ್ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸು 2,000 ಬಂದಿದೆ. ಸೊ ಇದಿಷ್ಟನ್ನು ನೀವು ಟೋಟಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಫೈನಲ್ ಆನ್ಸರು 29,000 ಬರಬೇಕು. ಸೊ ಈ ಒಂದು ಪ್ರಾಬ್ಲಮಲ್ಲಿ ನಾವು ಏನೂ ಚೇಂಜಸ್ ಮಾಡ್ಕೊಂಡಿಲ್ಲ. POSP ಅಂದರೆ ಸ್ಟ್ಯಾಂಡರ್ಡ್ ಅಮೌಂಟ್ ಮಾತ್ರ ನಾವು ನೆನ್ಪಿಟ್ಕೋಬೇಕು. ಸೊ POSP ಯಾವಾಗಲೇ ಬಂದರೂ ಕೂಡ 3,500ನ ನಾವು ಎಕ್ಸಾಮ್ಟೆಡ್ ಅಮೌಂಟ್ ಅಂತ ತೋರಿಸ್ಬೇಕು. ಸೊ ಅದೊಂದನ್ನು ನೆನ್ಪಿಟ್ಕೊಂಡ್ರೆ ಅಷ್ಟೇ, ಇದರಲ್ಲಿ ಬೇರೆ ಇನ್ಯಾವುದೇ ಥರ ಅಡ್ಜಸ್ಟ್ಮೆಂಟ್ ಬಂದಿಲ್ಲ. ಇದು ಫಸ್ಟ್ ಒನ್ ಪ್ರಾಬ್ಲಮ್ಮು. ಸೊ ಇದೇ ಥರ ನಾವು ನೆಕ್ಸ್ಟ್ ಒನ್ ಪ್ರಾಬ್ಲಮ್ನ ನೋಡೋಣ. ಸೊ ಸೇಮ್ ಆ್ಯಸ್ ಇಟ್ ಈಸ್ ಇದೇ ಥರ ಇರುತ್ತೆ. ಸೊ ನಿಮ್ಗೇನಾದ್ರೂ 10 ಮಾರ್ಕ್ಸ್ ಕೇಳಿದ್ರೆ ಒಂದು 8 to 9 ಅಡ್ಜಸ್ಟ್ಮೆಂಟ್ ಕೇಳ್ತಾರೆ. 15 ಮಾರ್ಕ್ಸ್ಗೆ ಏನಾದರೂ ಕೇಳಿದ್ರೆ ನಿಮಗೆ ಒಂದು 13 to 14 ಅಡ್ಜಸ್ಟ್ಮೆಂಟ್ನ ಕೇಳ್ತಾರೆ. ಸೊ ಒಂದೊಂದು ಎಂಟ್ರಿಗೂ ಒಂದೊಂದು ಮಾರ್ಕ್ಸ್ ಅಂತ ಅಂದ್ಬಿಟ್ಟು ಏನು ಮಾಡಿರ್ತಾರೆ, ಅವರೇ ಅಲಾಟ್ ಮಾಡ್ಕೊಂಡಿರ್ತಾರೆ. ಸೊ ಯಾವಾಗಲೂ ತಿಳ್ಕೊಳ್ಳಿ, ನೀವು ಪ್ರಾಬ್ಲಮ್ನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಫಸ್ಟ್ ಪ್ರಾಬ್ಲಮು ಮತ್ತು ಸೆಕೆಂಡ್ ಪ್ರಾಬ್ಲಮ್ಗೆ ಯಾವಾಗಲೂ ಕೂಡ ಕಂಪೇರ್ ಮಾಡ್ಕೊಳ್ಳಿ. ಸೊ ಹೇಗೆ ಕಂಪೇರ್ ಮಾಡೋದಪ್ಪ ಅಂತ ಅಂದರೆ, ಇವಾಗ ನಾವು ಫಸ್ಟ್ ಪ್ರಾಬ್ಲಮಲ್ಲಿ ಒಂದು 7 ಎಂಟ್ರೀಸ್ನ ಆಲ್ರೆಡಿ ಕಲ್ತಿದ್ದೀವಿ. ಸೊ ಸೆಕೆಂಡ್ ಪ್ರಾಬ್ಲಮ್ಗೆ ನಾವು ಬಂದಾಗ ಅದೇ ಎಂಟ್ರಿ ರಿಪೀಟ್ ಆಗಿದೆಯಾ ನೋಡ್ಕೋಬೇಕು. ಸೊ ಯಾವುದು ಹೊಸ ಎಂಟ್ರಿ ಅನ್ನೋದನ್ನು ನೋಡ್ಕೋಬೇಕು. ಇದೊಂದು ಸ್ಮಾಲ್ ಟ್ರಿಕ್ಸ್ ಅಂತ ಹೇಳ್ಬೋದು. ಸೊ ಫಸ್ಟ್ ನೋಡೋಣ, ಇವಾಗ ಸೆಕೆಂಡ್ ಪ್ರಾಬ್ಲಮ್ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಕ್ಯಾಲ್ಕುಲೇಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಆಫ್ ಅ ಶ್ರೀ ಎಸ್ ಕುಮಾರ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2025-26 ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, ಡಿರೆಕ್ಟರ್ ಫೀಸು ಎಷ್ಟು ಕೊಟ್ಟಿದ್ದಾರೆ, 25,000. ಸೊ ನಾನು ನಿಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನು ಹೇಳಿದ್ದೆ, ಫಸ್ಟ್ ಆ್ಯಂಡ್ ಸೆಕೆಂಡ್ ಎರಡಕ್ಕೂ ಕೂಡ ಕಂಪೇರ್ ಮಾಡಿ ಅಂತ ಹೇಳಿದ್ದೆ. ಡಿರೆಕ್ಟರ್ ಫೀಸು ಫಸ್ಟ್ ಒನ್ ಪ್ರಾಬ್ಲಮಲ್ಲೂ ಇತ್ತಾ, ಹೌದು. ಸೆಕೆಂಡ್ ಒನ್ ಪ್ರಾಬ್ಲಮಲ್ಲೂ ಇದೆ. ಸೊ ಹಾಗಾದರೆ ಡಿರೆಕ್ಟರ್ ಫೀಸ್ ಬಂದರೆ ಏನು ಮಾಡ್ತೀರಾ, ಡೈರೆಕ್ಟಾಗಿ ಔಟರ್ ಕಾಲಮ್ಗೆ ಬರ್ಕೋತೀರಾ. ಸೊ ಸೆಕೆಂಡ್ ಒನ್ನು ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಪಾಕಿಸ್ತಾನ್. ಸೊ ಇದು ಕೂಡ ನಿಮಗೆ ಲಾಸ್ಟ್ ಒನ್ ಪ್ರಾಬ್ಲಮಲ್ಲಿ ಇದ್ದಿದ್ದು. ಸೊ ಇದನ್ನು ಕೂಡ ಏನು ಮಾಡ್ಕೋತೀರಾ, ಔಟರ್ ಕಾಲಮಿಗೆ ಬರ್ಕೋತೀರಾ. ಸೊ ಅಗ್ರಿಕಲ್ಚರ್ ಇನ್ಕಮ್ ಬರ್ತಿದೆಯಂತೆ, ಸೊ ಎಲ್ಲಿಂದ, ಪಾಕಿಸ್ತಾನದಿಂದ. ಸೊ ಅದಕ್ಕೆ 50,000 ಡೈರೆಕ್ಟಾಗಿ ಬರ್ಕೊಳ್ಳಿ. ಸೊ ಗ್ರೌಂಡ್ ರೆಂಟ್ ಫ್ರಮ್ ಅ ಲ್ಯಾಂಡ್ ಇನ್ ಮಂಡ್ಯ, ಅಂದರೆ ಗ್ರೌಂಡ್ ರೆಂಟ್ ಬರ್ತಿದೆಯಂತೆ. ಸೊ ಗ್ರೌಂಡ್ ರೆಂಟ್ ಈಸ್ ಆಲ್ಸೋ ಎ ಇನ್ಕಮ್. ಸೊ ಎಷ್ಟು, 2,000. ಸೊ ಅದನ್ನು ಕೂಡ ನೀವೇನು ಮಾಡ್ಕೊಳ್ಳಿ, ಇದು ನಿಮಗೆ ಹೊಸ ಒಂದು ಎಂಟ್ರಿ ಅಂತ ಒಂದು ಸ್ಟಾರ್ ಮಾರ್ಕ್ ಹಾಕಿ ಇಟ್ಕೊಳ್ಳಿ, ಅಥವಾ ಇದೊಂದನ್ನು ನೋಟ್ ಮಾಡ್ಕೊಳ್ಳಿ. ಸೊ ಅದಾದಮೇಲಿಂದ ಏನು, ಇಂಟ್ರೆಸ್ಟ್ ಆನ್ POSP 2,500. ಸೊ POSP ಬಂದರೆ ಏನು ಮಾಡ್ಕೋಬೇಕು, 3,500ನ ಎಕ್ಸಾಮ್ಟೆಡ್ ಕೊಡಬೇಕು. ಇಂಟ್ರೆಸ್ಟ್ ಆನ್ ಕಂಪನಿ IFCI ಅಂತ ಹೇಳ್ತಿದ್ದಾರೆ. ಸೊ ಇಂಟ್ರೆಸ್ಟ್ ಬರ್ತಿದೆ ಆನ್ ಕಂಪನಿ ಎಲ್ಲಿಂದ, IFCI ಅಂತ ವಿತ್ ಇನ್ ದ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ, 2,000. ಸೊ ದೆನ್ ಡಿವಿಡೆಂಡ್ ಫ್ರಮ್ ದ ಫಾರಿನ್ ಕಂಪನಿ 5,000. ಸೊ ಫಾರಿನ್ ಕಂಪನಿ ಡಿವಿಡೆಂಟ್ ಎಷ್ಟು, 5,000. ಸೊ ದೆನ್ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸು ಗ್ರಾಸು 12,000 ಅಂತ ಕೊಟ್ಟಿದ್ದಾರೆ. ಸೊ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ಅಂತೆ ವಿತ್ ಇನ್ ದ ಬ್ರಾಕೆಟಲ್ಲಿ ಗ್ರಾಸ್ ಅಂತ ಕೊಟ್ಟಿದ್ದಾರೆ, 12,000. ಸೊ ನಿಮ್ಗೆ ಏನಾದರೂ ವಿತ್ ಇನ್ ದ ಬ್ರಾಕೆಟಲ್ಲಿ ಗ್ರಾಸ್ ಅಂತ ಕೊಟ್ಟಿದ್ರೆ
ಹಾರ್ಸ್ ರೇಸ್ಗೆ ಆಗಿರಲಿ ಲಾಟ್ರಿಗೆ ಆಗಿರಲಿ ಸೇಮ್ ಅವ್ರು ಏನು ಅಮೌಂಟ್ ಕೊಟ್ಟಿರ್ತಾರೆ ಡೈರೆಕ್ಟಾಗಿ ಅದೇ ಅಮೌಂಟ್ನ ಹಾಕೊಳ್ಳಿ. ನೆಟ್ ಅಂತ ಕೊಟ್ಟಿದ್ರೆ ಮಾತ್ರ ನಿಮಗೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಹಾಕೋಬೇಕಾಗುತ್ತೆ. ಸೊ ಅದು ಬಂದಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ಗ್ರಾಸ್ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ 12,000 ಹಾಕೊಳ್ಳಿ. ಸೊ ನೆಕ್ಸ್ಟ್ ಒನ್ ನೋಡೋದಾದರೆ ಡಿವಿಡೆಂಡ್ ಫ್ರಮ್ ಅ ಇಂಡಿಯನ್ ಕಂಪನಿ. ಸೊ ಇಂಡಿಯನ್ ಕಂಪನಿ ಡಿವಿಡೆಂಟ್ ಬಂದಿದೆ ಎಷ್ಟು 5,000. ಸೊ ರೆಂಟ್ ಫ್ರಮ್ ಅ ಸಬ್ಲೆಟ್ಟಿಂಗ್ ಹೌಸ್. ಸೊ ರೆಂಟ್ ಫ್ರಮ್ ಸಬ್ಲೆಟ್ಟಿಂಗ್ ಹೌಸ್ ಅಂತ ಕೊಟ್ಟಿದ್ದಾರೆ 26,250. ಅದಾದ್ಮೇಲಿಂದ ರೆಂಟ್ ಪೇಡು 12,000. ಸೊ ಇದೆರಡು ಕೂಡ ಫಸ್ಟ್ ಒನ್ ಪ್ರಾಬ್ಲಮಲ್ಲಿ ಇದ್ದಿದ್ದೆ ಎಂಟ್ರಿ. ಸೊ ಸಬ್ಲೆಟ್ಟಿಂಗ್ ಹೌಸಲ್ಲಿ 26,250 ಮೈನಸ್ ರೆಂಟ್ ಎಷ್ಟು ಪೇ ಮಾಡ್ತಿದ್ದೀವಿ 12,000ನ ಲೆಸ್ ಮಾಡಿ ಇಟ್ಕೋಬೇಕು. ಸೊ ಅದಾದ್ಮೇಲಿಂದ ಇನ್ನೂ ಒಂದು ಎಂಟ್ರಿ ಕೊಟ್ಟಿದ್ದಾರೆ, ಯಾವುದು ಅಂತಂದರೆ ಅದರ್ ಎಕ್ಸ್ಪೆನ್ಸಸ್. ಸೊ ಅದರ್ ಎಕ್ಸ್ಪೆನ್ಸಸ್ ಎಷ್ಟು ಅಂತ ಹೇಳ್ತಿದ್ದಾರೆ 1,000 ಅಂತ ಹೇಳ್ತಿದ್ದಾರೆ. ಸೊ ಆ ಪ್ರಾಬ್ಲಮ್ಗೂ ಈ ಪ್ರಾಬ್ಲಮ್ಗೂ ಕಂಪೇರ್ ಮಾಡಿದ್ರೆ ಒಂದು 3 to 4 ಎಂಟ್ರೀಸ್ ಏನಾಗಿದೆ ಇನ್ಕ್ರೀಸ್ ಮೀನ್ಸ್ ಜಾಸ್ತಿ ಆಗಿದೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸೊ ಫಸ್ಟು ನಾನು ಆವಾಗಲೇ ಹೇಳಿದ್ದೀನಿ ಪರ್ಟಿಕ್ಯುಲರ್ಸು ಅಮೌಂಟ್ ಆ್ಯಂಡ್ ಅಮೌಂಟ್ ಅಂತ ಕಾಲಮ್ ಹಾಕೋಬೇಕು, ಒಂದು ಇನ್ನರ್ ಕಾಲಮ್ ಆ್ಯಂಡ್ ಇನ್ನೊಂದು ಔಟರ್ ಕಾಲಮು. ಸೊ ಎಲ್ಲದಕ್ಕಿಂತ ಮುಂಚಿತವಾಗಿ ಕಾಂಪಿಟೇಷನ್ ಆಫ್ ಅ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2025 ಆ್ಯಂಡ್ 26 ಅಂತ ಹಾಕೊಳ್ಳಿ. ಸೊ ಇದು ಕಂಪಲ್ಸರಿ. ಸೊ ಇವಾಗ ನಾನು ಹೇಳಿದೆ ಪರ್ಟಿಕ್ಯುಲರ್ಸು ಅಮೌಂಟ್ ಆ್ಯಂಡ್ ಅಮೌಂಟ್ ಅಂತ ನೋಡೋಣ. ಫಸ್ಟ್ ಒನ್ ಎಂಟ್ರಿ ಏನು ಕೊಟ್ಟಿದ್ದಾರೆ ಡಿರೆಕ್ಟರ್ ಫೀಸ್ ಅಂತ ಕೊಟ್ಟಿದ್ದಾರೆ. ಸೊ ಡಿರೆಕ್ಟರ್ ಫೀಸ್ ಎಷ್ಟು 25,000 ಅದೇ ಥರ ಬರ್ಕೊಳ್ಳಿ. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಶ್ರೀಲಂಕಾ ಇದು ಕೂಡ ಡೈರೆಕ್ಟಾಗಿ ಬರ್ಕೊಳ್ಳಿ 50,000. ಸೊ ದೆನ್ ಗ್ರೌಂಡ್ ರೆಂಟ್ ಫ್ರಮ್ ಅ ಲ್ಯಾಂಡ್ ಇನ್ ಮಂಡ್ಯ. ಸೊ ಇದು ಕೂಡ ನಿಮಗೆ ಹೊಸ ಎಂಟ್ರಿ ಅಂತ ಹೇಳಿದ್ದೆ. ಸೊ ಗ್ರೌಂಡ್ ರೆಂಟ್ ಏನಾದರೂ ಬಂದಿದ್ರೆ ಏನು ಮಾಡಬೇಕು ಡೈರೆಕ್ಟಾಗಿ ಔಟರ್ ಕಾಲಮ್ಗೆ ಬರ್ಕೊಳ್ಳಿ. ಇಂಟ್ರೆಸ್ಟ್ ಫ್ರಮ್ ಅ POSP ಅಂದರೆ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟಿಂದ ಇಂಟ್ರೆಸ್ಟ್ ಎಷ್ಟು ಬರ್ತಾ ಇದೆ 2,500. ಸೊ ನಾನು ನಿಮ್ಗೆ ಏನಂತ ಹೇಳಿದ್ದೆ 3,500ಗಿಂತ ಮೇಲಿದ್ರೆ ಮಾತ್ರ ನೀವು ಔಟರ್ ಕಾಲಮ್ಗೆ ಅಮೌಂಟ್ನ ಹಾಕಬೇಕು. ಸೊ ಇಲ್ಲಿ 3,500ಗಿಂತ ಕಮ್ಮಿ ಇದೆ, ಔಟರ್ ಕಾಲಮ್ಗೆ ನಿಲ್ ಅಂತ ತೋರಿಸಿ. ಸೊ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ವಿತ್ IFCI. ಸೊ IFCI ಇಲ್ಲಿ ಡೆಪಾಸಿಟ್ ಮಾಡಿರೋದಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಬರ್ತಿದೆಯಂತೆ. ಸೊ ಎಷ್ಟು 2,000. ಸೊ ಅದಕ್ಕೆ 2,000 ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರನೇ ಹಾಕೊಳ್ಳಿ. ಸೊ ಅದಾದ್ಮೇಲಿಂದ ಡಿವಿಡೆಂಡ್ ಫ್ರಮ್ ದ ಫಾರಿನ್ ಕಂಪನಿ ಹೇಳ್ತಿದ್ದಾರೆ. ಸೊ ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಎಷ್ಟು 5,000 ಬರ್ತಿದೆ ಅಂತ ಹೇಳ್ತಿದ್ದಾರೆ. ಸೊ 5,000ನ ಡೈರೆಕ್ಟಾಗಿ ಬರ್ಕೊಳ್ಳಿ. ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್. ಸೊ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ಅಂತ ಕೊಟ್ಟು ವಿತಿನ್ ದ ಬ್ರಾಕೆಟಲ್ಲಿ ಗ್ರಾಸ್ ಅಂತ ಕೊಟ್ಟರೆ ಅವ್ರು ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಷ್ಟು ಅಮೌಂಟ್ನ ನೀವು ಬರ್ಕೋಬೇಕಾಗುತ್ತೆ. ಸೊ 12,000 ಕೊಟ್ಟಿದ್ದಾರೆ, 12,000ನ ಬರ್ಕೊಳ್ಳಿ. ಡಿವಿಡೆಂಡ್ ಫ್ರಮ್ ದ ಇಂಡಿಯನ್ ಕಂಪನಿ. ಸೊ ಡಿವಿಡೆಂಡ್ನ ನಾವು ರಿಸೀವ್ಡ್ ಮಾಡ್ತಾ ಇದ್ದೀವಿ ಯಾವ ಒಂದು ಕಂಪನಿಯಲ್ಲಿ ಇಂಡಿಯನ್ ಕಂಪನಿಲಿ. ಸೊ ಸೇಮ್ ಆ್ಯಸ್ ಇಟ್ ಈಸ್ 5,000 ಅದೇ ಥರ ಬರ್ಕೊಳ್ಳಿ. ಸೊ ಲಾಸ್ಟ್ ಎಂಟ್ರಿ ಯಾವುದು ಅಂತ ಅಂದರೆ ರೆಂಟ್ ಫ್ರಮ್ ಸಬ್ಲೆಟ್ಟಿಂಗ್ ಹೌಸ್. ಅಂದರೆ ಸಬ್ಲೆಟ್ಟಿಂಗ್ ಹೌಸ್ ಅಂತ ಅಂದರೆ ಏನು ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ಸಬ್ಲೆಟ್ಟಿಂಗ್ ಹೌಸಲ್ಲಿ ರೆಂಟ್ ಬರ್ತಿದೆಯಂತೆ ಎಷ್ಟು 26,250. ಅದರಲ್ಲಿ ಮೈನಸ್ ರೆಂಟ್ ಪೇಡ್ ಮಾಡ್ತಿದ್ರಿ. ಸೊ ಇವಾಗ ಹೊಸದಾಗಿ ಏನು ಬಂದಿದೆ ಅಂದರೆ ಅದರ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಏನು ಮಾಡಿ ರೆಂಟ್ ಪೇಡ್ ಮೈನಸ್ ಅದರ್ ಎಕ್ಸ್ಪೆನ್ಸಸ್ ಅಂತ ಮಾಡಿ. ಸೊ 26,250 ಮೈನಸ್ 12,000 ಮೈನಸ್ 1,000 ಮಾಡಿದ್ರೆ ನಿಮಗೆ 13,250 ಆನ್ಸರು ಬರುತ್ತೆ. ಸೊ ನಿಮಗೆ ಇದು ಹೊಸ ಎಂಟ್ರಿ ಇನ್ನೊಂದ್ಸತಿ ಹೇಳ್ಕೊಡ್ತೀನಿ. ಸೊ ರೆಂಟ್ ಫ್ರಮ್ ಸಬ್ಲೆಟ್ಟಿಂಗ್ ಹೌಸ್ ಅಂತ ಕೊಟ್ಟಿದ್ದಾರೆ, ಜೊತೆಗೆ ರೆಂಟ್ ಕೊಟ್ಟಿದ್ದಾರೆ. ಸೊ ಪ್ರೀವಿಯಸ್ ಇಯರ್ ಪ್ರಾಬ್ಲಮಲ್ಲಿ ಏನು ಮಾಡ್ತಿದ್ವಿ ಸಬ್ಲೆಟ್ಟಿಂಗ್ ಹೌಸ್ ಮೈನಸ್ ರೆಂಟ್ ಪೇಡ್ ಏನಿತ್ತು ಅದನ್ನು ಲೆಸ್ ಮಾಡಿ ಇಟ್ಕೋತಾ ಇದ್ವಿ. ಈ ಒಂದು ಪ್ರಾಬ್ಲಮಲ್ಲಿ ಅದರ್ ಎಕ್ಸ್ಪೆನ್ಸಸ್ನು ಕೊಟ್ಟಿರೋದ್ರಿಂದ ಅದರ್ ಎಕ್ಸ್ಪೆನ್ಸಸ್ನು ಕೂಡ ನಾವೇನು ಮಾಡಬೇಕು ಮೈನಸ್ ಮಾಡಬೇಕು. ಸೊ ಎಕ್ಸ್ಪೆನ್ಸಸ್ ಅಂತ ಅಂದರೆ ನಾವು ಏನೇನು ಖರ್ಚು ಮಾಡ್ತೀವಿ ಅದನ್ನು ನಾವು ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ಅದಕ್ಕೆ ಏನು ಮಾಡೋಣ 1,000 ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, 1,000 ಎಕ್ಸ್ಪೆನ್ಸಸ್ನ ಲೆಸ್ ಮಾಡೋಣ. ಸೊ 26,250 ಮೈನಸ್ 12,000 ಮೈನಸ್ 1,000 ಇಸ್ ಈಕ್ವಲ್ ಟು 13,250 ಆಗುತ್ತೆ. ಸೊ ಇದಿಷ್ಟೇ ನಿಮಗೆ ಎಂಟ್ರೀಸು ಕೊಟ್ಟಿರೋಂಥದ್ದು. ಸೊ ಇವಾಗ ಕ್ಯಾಲ್ಕುಲೇಟ್ ಮಾಡ್ತಾ ಬನ್ನಿ. ಸೊ ಫಸ್ಟ್ ಒನ್ನು ಡಿರೆಕ್ಟರ್ ಫೀಸು 25,000 ಪ್ಲಸ್ 50,000 ಪ್ಲಸ್ 2,000 ದೆನ್ POSP ನಿಲ್ ದೆನ್ 2,000 5,000 12,000 5,000 13,250. ಸೊ ನಿಮಗೆ ಟೋಟಲ್ ಆನ್ಸರು 1,14,250 ಬರುತ್ತೆ. ಸೊ ಈ ಒಂದು ಪ್ರಾಬ್ಲಮ್ಮು ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ರಾಬ್ಲಮಲ್ಲಿ ನಿಮಗೆ ಸೆಕೆಂಡ್ ಪ್ರಾಬ್ಲಮಲ್ಲಿ ಡಿಫ್ರೆಂಟ್ ಆಗಿ ಅಥವಾ ಡಿಫ್ರೆನ್ಸ್ ಅಂತ ಬಂದಿದ್ದು ಅಥವಾ ಹೊಸ ಎಂಟ್ರಿ ಅಂತ ಬಂದಿದ್ದು ಯಾವುದು ಅಂತ ಅಂದರೆ ಸೊ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ವಿತ್ IFCI. ಸೊ ಇದೊಂದು ಎಂಟ್ರಿ ಬಂದಾಗ ನೀವೇನು ಮಾಡ್ಕೋತೀರಾ ಡೈರೆಕ್ಟಾಗಿ 2,000 ಅದೇ ಥರ ಅಮೌಂಟ್ ಹಾಕೋತೀರಾ. ಸೊ ಅದಾದಮೇಲಿಂದ ರೆಂಟ್ ಪೇಡ್ ಜೊತೆಗೆ ಅದರ್ ಎಕ್ಸ್ಪೆನ್ಸಸ್ ಬಂದರೆ ಸಬ್ಲೆಟ್ಟಿಂಗ್ ಹೌಸಿಂದ ಲೆಸ್ ಮಾಡ್ಕೋತೀರಾ. ಸೊ ಯಾವುದಾದ್ರೂ ಗ್ರೌಂಡ್ ರೆಂಟ್ ಬಂದರೂ ಕೂಡ ಔಟರ್ ಕಾಲಮ್ಗೆ ಡೈರೆಕ್ಟಾಗಿ ಹಾಕೋಬೇಕು. ಸೊ ಇದೆರಡು ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ರಾಬ್ಲಮ್ದು ಏನಂತ ಅನ್ಬೋದು ಡಿಫ್ರೆನ್ಸ್ ಅಂತ ನಾವಿಲ್ಲಿ ಅನ್ಬೋದು.
ಸೊ ಓಕೆ. ಸೊ ನೀವು ಇದೆರಡು ಪ್ರಾಬ್ಲಮ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ನೋಡ್ಕೊಂಡು ಬನ್ನಿ. ಸೊ ಇದೆರಡು ಪ್ರಾಬ್ಲಮ್ ಏನು ಅಂತಂದರೆ ನಿಮಗೆ ಕಾಮನ್ ಆಗಿ ಕೇಳೋಂಥ ಅಡ್ಜಸ್ಟ್ಮೆಂಟ್ಸ್ನ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಇದಲ್ಲದೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಯಾವುದು ಹೊಸ ಹೊಸ ಎಂಟ್ರೀಸ್ನ ಕೇಳ್ಬೋದು ಅಂತ ನೋಡ್ಬಿಟ್ಟು, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ನಿಮಗೆ ಡಿಫ್ರೆಂಟ್ ಆಗಿರೋಂಥ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಸ್ತೀನಿ. ಸೊ ಥ್ಯಾಂಕ್ ಯು ಆಲ್.